ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಲಿದೆ? ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಯೋಗಗಳು ಉಂಟಾಗ್ತವೆ? ಈ ತಿಂಗಳು ಒಳಿತಾಗುತ್ತಾ ಅಥವಾ ಕೆಲವು ಸವಾಲುಗಳು ಕೂಡ ಎದುರಾಗ್ತವಾ? ಇವೆಲ್ಲವನ್ನ ಇಂದು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಇದೀಗ ನಾವು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ನೋಡೋಣ. ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ನಿಧಾನವಾದಂಥ ಪ್ರಗತಿಯ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಈ ತಿಂಗಳು ಹೆಚ್ಚಿನ ಬದಲಾವಣೆಗಳಿಗಿಂತ ಕ್ರಮೇಣ ಬೆಳವಣಿಗೆ, ಒಳನೋಟ ಮತ್ತು ಯೋಜಿತವಾದಂಥ ಕಾರ್ಯಗಳಿಗೆ ಮಹತ್ವ ನೀಡುತ್ತದೆ. ಗ್ರಹಗಳ ಚಲನೆ ನಿಮಗೆ ಕೆಲವೊಂದು ಸವಾಲುಗಳನ್ನು ತರುತ್ತದೆ, ಆದರೆ ನೀವು ಸಹನೆಯಿಂದ ಮತ್ತು ಪ್ರಾಯೋಗಿಕವಾಗಿರುವಂಥ ದೃಷ್ಟಿಯಿಂದ ಅದನ್ನು ನಿಭಾಯಿಸಬೇಕಾಗತ್ತೆ. ಈ ತಿಂಗಳು ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾಗಿರ್ಬೋದು. ನೀವು ಜೀವನದ ಪ್ರಮುಖ ವಿಷಯಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸ್ತೀರಿ. ಅನಾವಶ್ಯಕವಾದಂತಹ ಖರ್ಚುಗಳನ್ನು ಕಡಿಮೆ ಮಾಡಿ ಭವಿಷ್ಯದ ಯೋಜನೆಗಳ ಮೇಲೆ ಗಮನ ಹರಿಸುವುದು ಉತ್ತಮ. ನಿಮ್ಮ ಶಾಂತ ಸ್ವಭಾವ ಇದೆಯಲ್ಲ, ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಬಲವಾಗಿರ್ತದೆ. ನೀವು ಶಾಂತತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಆದರೆ ಕೆಲವೊಮ್ಮೆ ಅತಿಯಾಗಿ ಹಠ ಹಿಡಿದ್ರೆ ಸಮಸ್ಯೆಗಳು ಕೂಡ ಎದುರಾಗುವಂಥ ಲಕ್ಷಣಗಳಿದೆ. ಆದ್ರಿಂದ ಸ್ವಲ್ಪ ಹಠವನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡ್ತದೆ. ನೀವು ಮಾಡಿದಂಥ ಕೆಲಸಕ್ಕೆ ತಕ್ಕಂತೆ ಫಲ ಸಿಗಲು ಸ್ವಲ್ಪ ಸಮಯ ವೇಟ್ ಮಾಡಬೇಕಾದೀತು. ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಬರ್ತವೆ. ಮೇಲಾಧಿಕಾರಿಗಳಿಂದ ಗಮನ ಸೆಳೆಯುವಂಥ ಅವಕಾಶಗಳು ಕೂಡ ನಿಮಗೆ ಲಭಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಈ ತಿಂಗಳಲ್ಲಿ ನೀವು ನಿಮ್ಮ ಕೌಶಲ್ಯಗಳನ್ನು ತೋರಿಸಲು ಅವಕಾಶವನ್ನು ಪಡಿಬಹುದು. ಆದರೆ ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನೀವು ಶಾಂತ ಮನಸ್ಸಿನಿಂದ ಕೆಲಸವನ್ನು ಮಾಡಿದರೆ ಮಾತ್ರ ಉತ್ತಮವಾದಂಥ ಫಲವನ್ನು ಪಡ್ಕೋಬಹುದು. ವ್ಯವಹಾರಿಗಳಿಗೆ ಇದು ಸ್ಥಿರವಾದಂಥ ತಿಂಗಳು. ದೊಡ್ಡ ಲಾಭಗಳೇನೋ ಕಾಣದಿದ್ರೂ ಕೂಡ ನಷ್ಟ ಆಗೋದಿಲ್ಲ, ಒಂಥರ ಎವರೇಜ್ ಆಗಿರುತ್ತೆ ಅಂತ ಹೇಳ್ಬೋದು. ಹೊಸ ಹೂಡಿಕೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಮಯ ಸೂಕ್ತವಾಗಿಲ್ಲ ನಿಮಗೆ. ಹಾಗೆ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಧ್ಯಮ ಆಗಿರುತ್ತೆ. ಆದಾಯ ಬರ್ತದೆ, ಆದರೆ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬ ಅಥವಾ ಮನೆ ಸಂಬಂಧಿತ ಖರ್ಚುಗಳು ಹೆಚ್ಚಾಗ್ಬೋದು. ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಇದೆ. ಹಾಗೆ ಉಳಿತಾಯ ನಿಮ್ಮದು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ಹಣವನ್ನು ತುಂಬ ಜಾಣ್ಮೆಯಿಂದ ಬಳಸೋದು ಬಹಳ ಮುಖ್ಯ. ಸುಖ ಸುಮ್ಮನೆ ಹಣ ಖರ್ಚು ಮಾಡ್ತಾ ಹೋಗಬೇಡಿ. ಅನಗತ್ಯ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಹಾಗೆ ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದರೆ ಯಾರಾದರೂ ಅನುಭವಿಗಳ ಸಲಹೆಯನ್ನು ಪಡೆದು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಇನ್ನು ನಿಮ್ಮ ಪ್ರೀತಿ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಸಂವೇದನಶೀಲವಾಗಿರ್ತದೆ. ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸದಿದ್ದರೆ ತಪ್ಪು ಅರ್ಥೈಸಿಕೆಗಳು ಉಂಟಾಗ್ಬೋದು. ಆದ್ದರಿಂದ ನಿಮ್ಮ ಭಾವನೆಗಳು ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಸಂಗಾತಿಯೊಂದಿಗೆ ನೀವು ಓಪನ್ ಆಗಿ ನೀವು ಮಾತಾಡಬೇಕಾಗತ್ತೆ. ಇಲ್ಲಾಂದರೆ ಸಣ್ಣ ವಿಷಯಗಳೇನಾದರೂ ಇದ್ರೂ ಕೂಡ ಅದು ದೊಡ್ಡದಾಗುವಂಥ ಸಮಸ್ಯೆಗಳಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀವಿ, ನೀವು ಓಪನ್ ಆಗಿ ಏನೇ ಇದ್ರೂ ಕೂಡ ಮಾತಾಡ್ಕೋಬೇಕು. ನಿಮ್ಮ ಸಮಸ್ಯೆಗಳನ್ನೇ ನೀವಿಬ್ಬರೇ ಬಗೆಹರಿಸ್ಕೋಬೇಕಾಗತ್ತೆ. ಪರಸ್ಪರ ಒಬ್ರಿಗೊಬ್ರು ನೀವು ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು. ವಿವಾಹಿತರಿಗೆ ಸಾಮಾನ್ಯ ಜೀವನ ಸಾಗ್ತಾ ಹೋಗುತ್ತೆ, ಆದರೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಕೂಡ ಕಾಣಬಹುದು. ಅದನ್ನು ನೀವು ಶಾಂತವಾಗಿ ಪರಿಹರಿಸಿದ್ರೆ ಸಂಬಂಧ ಮತ್ತಷ್ಟು ಬಲವಾಗ್ತದೆ. ನೀವೇನಾದರೂ ಒಬ್ಬರೇ ಇರೋದು, ಒಂಟಿ ವ್ಯಕ್ತಿಗಳಾಗಿದ್ದರೆ ಹೊಸ ಸಂಬಂಧಗಳು ಆರಂಭವಾಗುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ನಿಧಾನವಾಗಿ ಬೆಳೆಸೋದು ಉತ್ತಮ. ಆತುರವಾಗಿ ನಿಮ್ಮ ಸಂಬಂಧವನ್ನು ಬೆಳೆಸೋದು ಅಷ್ಟೊಂದು ಸೂಕ್ತವಲ್ಲ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಇರ್ತದೆ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಚೆನ್ನಾಗಿ ನಿಭಾಯಿಸ್ತೀರಾ. ಹಿರಿಯರ ಸಲಹೆ ನಿಮಗೆ ಬೇಕಾಗತ್ತೆ. ಕುಟುಂಬದ ಜೊತೆ ಸಮಯವನ್ನು ಕಳೆಯುವುದು, ಹಾಗೆ ಅವ್ರ ಜೊತೆ ನೀವು ಮಿಂಗಲ್ ಆಗೋದು, ಇದೆಲ್ಲವೂ ಕೂಡ ನಿಮ್ಮ ಒಂದು ಸಂತೋಷಕ್ಕೆ ಕಾರಣ ಆಗತ್ತೆ. ಮನೆಯಲ್ಲಿನ ಸಣ್ಣ ಸಮಸ್ಯೆಗಳಿದ್ರೂ ಕೂಡ ಬೇಗ ಪರಿಹಾರ ಆಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾದಂಥ ಸಮಯ. ನೀವು ಓದಿನ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಹಾಗೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ನಿಮಗೆ ಹೆಚ್ಚಾಗ್ತದೆ ಈ ಬಾರಿ. ಹಾಗೆ ಪರೀಕ್ಷೆಗಳಲ್ಲಿ ಕೂಡ ಉತ್ತಮವಾದಂತಹ ಸಾಧನೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ವಿಷಯಗಳನ್ನ ನೀವು ಕಲಿಯಲು ಆಸಕ್ತಿಯನ್ನ ತೋರಿಸ್ತೀರಿ ಈ ತಿಂಗಳಲ್ಲಿ. ಸ್ವಯಂ ಅಭಿವೃದ್ಧಿಗೆ ಇದು ಉತ್ತಮವಾದಂಥ ಸಮಯ ಆಗಿರುತ್ತೆ.
ನಿಮ್ಮ ಹವ್ಯಾಸಗಳೇನಿದೆ ಅದನ್ನು ನೀವು ಬೆಳೆಸ್ಕೋತಾ ಹೋಗ್ಬೋದು. ಅದರಿಂದ ನಿಮಗೆ ಒಳ್ಳೆಯ ಒಂದು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆಗಳಿಲ್ಲ, ಆದರೆ ಸಣ್ಣ ಅಸೌಖ್ಯಗಳು ಕೂಡ ಕಾಣ್ಬೋದು. ಅಂತ ಹೇಳಿದ್ರೆ ಸಣ್ಣ ಏನು ಸಮಸ್ಯೆಗಳಿದೆ ಅಂತ ಅದನ್ನು ಅಲ್ಲಿಯೇ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಅದು ದೊಡ್ಡದಾಗುವಂಥ ಲಕ್ಷಣಗಳಿರುತ್ತೆ. ಅದಕ್ಕೋಸ್ಕರ ಸಣ್ಣ ಸಮಸ್ಯೆಗಳಿರುವಾಗಲೇ ನೀವು ಅದನ್ನು ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕಾಗತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಉಂಟಾಗ್ಬೋದು, ದೇಹದಲ್ಲಿ ದಣಿವಾಗುವಂಥದ್ದು, ಹಾಗೆ ಬಾಡಿ ಪೇಯ್ನ್ ಅನ್ನುವಂಥದ್ದು ಉಂಟಾಗ್ಬೋದು, ನಿಮಗೆ ನಿದ್ರಾಹೀನತೆ ಕೂಡ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಿಯಮಿತವಾಗಿರುವಂಥ ವ್ಯಾಯಾಮ, ಯೋಗ, ಸಮತೋಲಿತವಾಗಿರುವಂಥ ಆಹಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ನೀವು ಯಾವುದೇ ವಿಷಯಕ್ಕೂ ಕೂಡ ಜಾಸ್ತಿ ಒತ್ತಡವನ್ನು ತೆಗೆದುಕೊಳ್ಳೋದು ಬೇಡ. ಅದು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುತ್ತೆ. ಈ ತಿಂಗಳಲ್ಲಿ ಪ್ರಯಾಣಗಳು ಸಂಭವಿಸಬಹುದು. ಕೆಲಸ ಅಥವಾ ಕುಟುಂಬ ಕಾರಣಗಳಿಂದ ಪ್ರಯಾಣ ಮಾಡಬೇಕಾಗ್ಬೋದು. ಪ್ರಯಾಣದಿಂದ ಹೊಸ ಅನುಭವಗಳು ಕೆಲವೊಂದು ಹಾಗೆ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಯೋಜನೆ ಮಾಡಿ ನೀವು ಪ್ರಯಾಣಿಸೋದು ಉತ್ತಮವಾಗಿರುತ್ತೆ. ನಿಮಗೆ ಶುಭ ದಿನಗಳು ಯಾವುದಪ್ಪ ಅಂದರೆ 2, 6, 11, 18, 24, 29 ಈ ದಿನಗಳೆಲ್ಲವೂ ಕೂಡ ಶುಭ ದಿನಗಳಾಗಿರುತ್ತೆ. ಇದು ಏಪ್ರಿಲ್ ತಿಂಗಳಿನಲ್ಲಿ. ಹಾಗೆ ನಿಮ್ಮ ಶುಭ ಬಣ್ಣ ನೋಡೋದಾದ್ರೆ ಬಿಳಿ ಮತ್ತೆ ಹಸಿರು ಬಣ್ಣ ಶುಭ ಬಣ್ಣ. ಹಾಗೆ ಶುಭ ಸಂಖ್ಯೆ 6. ನಿಮಗೆ ಯಾವುದೇ ಒಂದು ಸಮಸ್ಯೆಗಳೀಗ ಇದೆ, ಯಾವುದೆಲ್ಲ ಇದೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಪರಿಹಾರಗಳು ಏನಪ್ಪಾ ಅಂತ ಹೇಳಿದ್ರೆ, ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡಬೇಕು, ಬಿಳಿ ಹೂವನ್ನ ಅರ್ಪಿಸಬೇಕು, ದಾನ ಧರ್ಮ ಮಾಡೋದು ಶುಭಕರವಾಗಿರುತ್ತೆ. ಓಂ ಶುಕ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪಿಸಬೇಕಾಗತ್ತೆ. ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಆಲೋಚನೆಯ ಸಮಯವಾಗಿದೆ. ವೇಗದ ಯಶಸ್ಸಿಗಿಂತ ನಿಧಾನವಾದಂಥ ಬೆಳವಣಿಗೆ ಈ ತಿಂಗಳ ಪ್ರಮುಖವಾದಂಥ ಲಕ್ಷಣ. ನಿಮಗೆ ಒಂದು ನಿಧಾನಗತಿಯಲ್ಲಿ ಯಶಸ್ಸನ್ನ ಕಾಣುವಂಥ ಒಂದು ಅವಕಾಶ ಇದೆ. ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಏನು ಯೋಚನೆ ಮಾಡ್ತೀರಾ ಎಲ್ಲವೂ ಯೋಚನೆ ಮಾಡಿ ಕೆಲಸವನ್ನ ಮಾಡಬೇಕಾಗತ್ತೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇರಬೇಕು. ಹಣಕಾಸಿನಲ್ಲಿ ಜಾಣ್ಮೆ, ಲೆಕ್ಕಾಚಾರ ಎಲ್ಲವೂ ಕೂಡ ಬೇಕಾಗತ್ತೆ. ಆರೋಗ್ಯದ ಕಡೆ ಕೂಡ ನೀವು ಗಮನವನ್ನು ಕೊಡಬೇಕು. ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಭವಿಷ್ಯದ ಭದ್ರ ನೆಲೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಧನ್ಯವಾದಗಳು.